ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಶ್ರೇಷ್ಠ ಯೋಚನೆ ಮಾಡ್ತಾ ಇರ್ತಾಳೆ, ಭಾಗ್ಯನಿಗೆ ಏನಾದರೂ ಮಾಡಿ ಬುದ್ಧಿ ಕಲಿಸ್ಬೇಕಲ್ವಾ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಆವಾಗ ಅವಳಿಗೆ ಜ್ಞಾಪಕ ಬರುತ್ತೆ, ಓ ಈಗ ತನ್ವಿ ಕಾಲೇಜ್ ಬಿಡೋ ಟೈಮ್ ಆಯ್ತಲ್ವಾ, ಅವಳಿಗೆ ಕಾಲ್ ಮಾಡಿ ಕೇರ್ ಮಾಡಬೇಕು, ಎಲ್ಲಿದ್ಯಾ ಅಂತ ಹೇಳಬೇಕು. ಅಪ್ಪ ಯಾಕಪ್ಪ ಇದೆಲ್ಲ ಡ್ರಾಮಾ, ನಾನು ಅಂದ್ಕೊಂಡಿದ್ದಾಗಲೇಬೇಕಂದ್ರೆ ಈ ಡ್ರಾಮಾ ನಾನು ಮಾಡಲೇಬೇಕು, ಮಾಡೇ ಮಾಡ್ತೇನೆ ಅಂತ ಹೇಳಿ ತನ್ವಿಗೆ ಕಾಲ್ ಮಾಡ್ತಾಳೆ. ಆಗ ತನ್ವಿ ಹೇಳ್ತಾಳೆ, ಹೇಳಿ ಶ್ರೇಷ್ಠ ಆಂಟಿ ಅಂತ ಹೇಳ್ತಾಳೆ. ಆಗ ಶ್ರೇಷ್ಠ ಹೇಳ್ತಾಳೆ, ತನ್ವಿ ಎಲ್ಲಿದ್ಯಾ, ಕಾಲೇಜ್ ಆಯಿತಾ, ಎಲ್ಲಿದ್ಯಾ, ಇವಾಗ ಮನೆಗೆ ಹೋಗ್ತಿದ್ಯಾ ಅಂತ ಕೇಳ್ತಾರೆ. ಆವಾಗ ತನ್ವಿ ಹೇಳ್ತಾಳೆ, ಇಲ್ಲ ಆಂಟಿ ಈಗಷ್ಟೇ ಕಾಲೇಜ್ ಮುಗೀತು, ಇನ್ನೇನು ಸ್ವಲ್ಪ ಹೊತ್ತು ನಡ್ಕೊಂಡು ಹೋಗಿ ಮತ್ತು ಅಲ್ಲಿಂದ ಬಸ್ಸಲ್ಲಿ ಹೋಗ್ತೇನೆ ಅಂತ ಹೇಳ್ತಾಳೆ. ಆಗ ಶ್ರೇಷ್ಠ ಹೇಳ್ತಾಳೆ, ಬಸ್ಸಲ್ಲ ಬೇಡ ತನ್ವಿ, ಆಟೋದಲ್ಲಿ ಹೋಗು ಅಂತ ಹೇಳ್ತಾಳೆ. ಆಗ ತನ್ವಿ ಹೇಳ್ತಾಳೆ, ಇಲ್ಲ ಆಂಟಿ ಪರವಾಗಿಲ್ಲ, ಸ್ವಲ್ಪ ಹೊತ್ತಲ್ವಾ ನಡ್ಕೊಂಡು ಮತ್ತೆ ಬಸ್ ಹತ್ತೇನೆ ಅಂತ ಹೇಳ್ತಾಳೆ. ಆಗ ಶ್ರೇಷ್ಠ ಹೇಳ್ತಾಳೆ, ಅಯ್ಯೋ ತನ್ವಿ ಬೇಡ ಪುಟ, ನಿಂಗೆ ನಡೆದು ಅಭ್ಯಾಸ ಇಲ್ಲ ಅಲ್ವಾ, ನೋಡು ಒಂದು ಕೆಲಸ ಮಾಡು ಅಂತ ಹೇಳಿ ಭಾಗ್ಯನ ನೋಡ್ತಾಳೆ. ಆವಾಗ ಶ್ರೇಷ್ಠಗೊಂದು ಪ್ಲ್ಯಾನ್ ಬರುತ್ತೆ, ನೋಡ್ತಾನ್ವಿ ನೀನು ನನ್ನ ಆಫೀಸಿಗೆ ಬಂದುಬಿಡು, ನಾನು ನಿಮಗೆ ಲೊಕೇಶನ್ ಕಳಿಸ್ತೇನೆ, ಅಲ್ಲಿಂದ ನಾವು ಒಟ್ಟಿಗೆ ಹೊರಗೆ ಹೋಗೋಣ, ಸ್ವಲ್ಪ ಚಾಟ್ಸ್ ಎಲ್ಲ ತಿಂದ್ಕೊಂಡು ಮನೆಗೆ ಹೋಗೋಣ ಅಂತ ಹೇಳ್ತಾಳೆ. ಆಗ ತನ್ವಿ ಹೇಳ್ತಾಳೆ, ಆಂಟಿ ಬೇಜಾರು ಮಾಡ್ಕೊಳ್ಬೇಡಿ, ನಂಗೆ ಇಷ್ಟ ಇಲ್ಲ ಆಂಟಿ ಅಂತ ಹೇಳ್ತಾಳೆ ತನ್ವಿ. ಆಗ ಶ್ರೇಷ್ಠ ಹೇಳ್ತಾಳೆ, ನೋಡ್ ತನ್ವಿ ನೀನು ಈ ರೀತಿ ಹೇಳಿದ್ರೆ ನಂಗೆ ಬೇಜಾರಾಗುತ್ತೆ ಅಲ್ವಾ, ಶ್ರೇಷ್ಠ ಆಂಟಿಗೆ ಬೇಜಾರು ಮಾಡ್ತೀಯ ನೀನು, ಇಲ್ಲ ಅಲ್ವಾ, ನೋಡ್ ತನ್ವಿ ನಾನು ಇಷ್ಟು ರಿಕ್ವೆಸ್ಟ್ ಮಾಡ್ತಿದ್ದೇನೆ, ಬಾ ತನ್ವಿ ನನ್ನ ಆಫೀಸ್ ಹತ್ರನೇ ಬಾ, ನಾವಿಬ್ಬರು ಒಟ್ಟಿಗೆ ಹೋಗೋಣ ಅಂತ ಹೇಳ್ತಾಳೆ. ಆಗ ತನ್ವಿ ಹೇಳ್ತಾಳೆ, ಇಲ್ಲ ಆಂಟಿ ನಂಗೆ ಯಾಕೋ ಬರೋಕ್ಕೆ ಮನಸ್ಸೇ ಇಲ್ಲ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ. ಆಗ ತನ್ವಿ ಯೋಚನೆ ಮಾಡ್ತಾಳೆ, ಪಾಪ ಶ್ರೇಷ್ಠ ಆಂಟಿ ಎಷ್ಟು ಚೆನ್ನಾಗಿ ನನ್ನ ನೋಡ್ಕೊಳ್ತಾ ಇದ್ದಾರೆ, ಪಾಪ ಅವ್ರಿಗೆ ನಾನು ಬೇಜಾರು ಮಾಡಬಾರ್ದು, ನಾನು ಹೋಗ್ತೇನೆ ಇವಾಗಲೇ ಅವ್ರ ಆಫೀಸಿಗೆ ಅಂತ ಹೇಳಿ ಕಾಲ್ ಮಾಡ್ತಾಳೆ. ಆಗ ಶ್ರೇಷ್ಠ ಯೋಚನೆ ಮಾಡ್ತಾಳೆ, ತನ್ವಿ ಇವಾಗ ಕಾಲ್ ಮಾಡಬೇಕಿತ್ತಲ್ವಾ, ಅಲ್ಲ ನಾನು ಅವಳಿಗೆ ಮ್ಯಾನಿಪುಲೇಟ್ ಮಾಡ್ತಾ ಇದ್ದೇನೆ, ಏಕೆಂದರೆ ಭಾಗ್ಯನಿಗೆ ಬುದ್ಧಿ ಕಲಿಸ್ಬೇಕಂತ, ಆದರೆ ಅವಳಿಗೆ ಕಾಲ್ ಮಾಡಬೇಕಿತ್ತಲ್ವಾ ಅಂತ ಯೋಚನೆ ಮಾಡುವಾಗಲೇ ತನ್ವಿ ಕಾಲ್ ಮಾಡ್ತಾಳೆ. ಆಗ ಶ್ರೇಷ್ಠ ಹೇಳ್ತಾಳೆ, ಇದೇ ತಾನೇ ನಂಗೆ ಬೇಕಾಗಿದ್ದದು, ಅಂತೂ ಇಂತೂ ನಾನು ಪ್ಲ್ಯಾನ್ ಮಾಡಿದಾಗೆ ಎಲ್ಲನೂ ಆಗ್ತಿದೆ, ತನ್ವಿ ಕಾಲ್ ಮಾಡೇ ಬಿಟ್ಲು ನನಗೆ ಅಂತ ಹೇಳಿ ಕಾಲ್ ರಿಸೀವ್ ಮಾಡ್ತಾಳೆ. ಕಾಲ್ ರಿಸೀವ್ ಮಾಡಿ ಮಾತಾಡ್ತಾಳೆ. ಆಗ ಶ್ರೇಷ್ಠ ಹೇಳ್ತಾಳೆ, ಏನಾಯ್ತು ತನ್ವಿ, ಏನಾದರೂ ಪ್ರಾಬ್ಲಮ್ ಆಯಿತಾ ಅಂತ ಹೇಳ್ತಾಳೆ. ಆಗ ತನ್ವಿ ಹೇಳ್ತಾಳೆ, ಆಂಟಿ ನೀವು ಹೇಳಿದ್ರಲ್ಲ ಆಫೀಸಿಗೆ ಬಾ ಅಂತ ಹೇಳಿ, ಆಯ್ತು ಆಂಟಿ ನಾನು ಆಫೀಸಿಗೆ ಬರ್ತೇನೆ, ನೀವು ನನಗೆ ಲೊಕೇಶನ್ ಕಳಿಸಿ ಅಂತ ಹೇಳ್ತಾಳೆ. ಆಗ ಶ್ರೇಷ್ಠನಿಗೆ ತುಂಬಾ ಖುಷಿಯಾಗುತ್ತೆ. ಆಗ ಶ್ರೇಷ್ಠ ಹೇಳ್ತಾಳೆ, ಆಯ್ತು ತನ್ವಿ ಈಗಲೇ ಲೊಕೇಶನ್ ಕಳಿಸ್ತೇನೆ ಅಂತ ಹೇಳ್ತಾಳೆ. ಇನ್ನು ಭಾಗ್ಯ ಮತ್ತು ಭಾಗ್ಯನ ಸ್ಟಾಫ್ ಅಲ್ಲಿ ನಡ್ಕೊಂಡು ಬರ್ತಾ ಇರ್ತಾರೆ ಸ್ಟೆಪ್ಪಿಂದ. ಆವಾಗ ಅದನ್ನು ಶ್ರೇಷ್ಠ ನೋಡ್ತಾಳೆ. ಶ್ರೇಷ್ಠ ನೋಡಿ ಒಂದು ಪ್ಲ್ಯಾನ್ ಮಾಡ್ತಾಳೆ, ಭಾಗ್ಯನ ಹತ್ರ ಹೋಗ್ತಾಳೆ. ಭಾಗ್ಯನ ಹತ್ರ ಹೋಗಿ, ಭಾಗ್ಯ ನನಗೆ ಇವತ್ತು ಸ್ವಲ್ಪ ಬೇಗ ಹೋಗಬೇಕಿತ್ತು, ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು ನನಗೆ ಅಂತ ಹೇಳ್ತಾಳೆ. ಹಾಗಾಗಿ ನಂಗೆ ಸ್ವಲ್ಪ ಬೇಗ ಬಿಡ್ತೀಯಾ ಹೋಗೋಕ್ಕೆ, ಪರ್ಮಿಷನ್ ಕೊಡ್ತೀಯಾ ಅಂತ ಕೇಳ್ತಾಳೆ. ಅದಕ್ಕೆ ಭಾಗ್ಯ ಆಯಿತು ಶ್ರೇಷ್ಠ ಅಂತ ಹೇಳಿ ಹೋಗ್ತಾಳೆ. ಹೋಗುವಾಗ ಶ್ರೇಷ್ಠ ಹೇಳ್ತಾಳೆ, ಅಯ್ಯೋ ಭಾಗ್ಯ ನನಗೆ ಯಾಕೂತ ಬೇಗ ಹೋಗಬೇಕು, ನನ್ನ ಮಗಳು ಕಾಯ್ತಾ ಇರ್ತಾಳೆ, ನನ್ನ ಮಗಳು ತನ್ವಿ ನನಗೋಸ್ಕರ ಕಾಯ್ತಾ ಇದ್ದಾಳೆ, ಅದಕ್ಕೋಸ್ಕರ ನಾನು ಬೇಗ ಹೋಗಬೇಕು, ಅವಳಿಗೆ ಬೇರೆ ನಾನು ಪ್ರಾಮಿಸ್ ಮಾಡಿದ್ದೇನೆ, ಇವತ್ತು ನಾನು ಅವಳನ್ನು ಹೊರಗಡೆ ಸ್ನ್ಯಾಕ್ಸ್ ತಿನ್ನಿಸ್ಲಿಕ್ಕೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ, ಹೊರಗಡೆ ಎಲ್ಲ ಸುತ್ತಾಡಿಸ್ತೇನೆ ಅಂತ ಪ್ರಾಮಿಸ್ ಮಾಡಿದ್ದೇನೆ, ಅದಕ್ಕೋಸ್ಕರ ನಾನು ಬೇಗ ಹೋಗಲೇಬೇಕು ಭಾಗ್ಯ ಅಂತ ಹೇಳ್ತಾಳೆ. ಆಗ ಭಾಗ್ಯಗೆ ತುಂಬಾ ಶಾಕ್ ಆಗುತ್ತೆ. ಅವಳು ನಿಂತಲ್ಲೇ ನೋಡ್ತಾ ಇರ್ತಾಳೆ ಶ್ರೇಷ್ಠ ಮಾತಾಡೋದನ್ನು. ಇನ್ನು ಆ ಸ್ಟಾಫ್ ಹೇಳ್ತಾಳೆ, ಮೇಡಮ್ ನಿಮಗೆ ಮಗಳು ಬೇರೆ ಇದ್ದಾಳಾ ಅಂತ ಹೇಳ್ತಾರೆ. ಆಗ ಶ್ರೇಷ್ಠ ಹೇಳ್ತಾಳೆ, ಹೌದು ನನ್ನ ಮಗಳು ಈಗ PUC, ಅವಳಿಗೋಸ್ಕರ ನಾನೀಗ ಬೇಗ ಹೋಗಬೇಕು, ಪಾಪ ಅವಳು ನನ್ನ ಬಂಗಾರಿ ತನ್ವಿ, ಅವಳು ನನಗೋಸ್ಕರ ಕಾಯ್ತಾ ಇರ್ತಾಳೆ, ಅವಳಿಗೆ ಹೊರಗಡೆ ಕರ್ಕೊಂಡು ಹೋಗಬೇಕು, ಅವಳನ್ನು ತುಂಬ ಚೆನ್ನಾಗಿ ಕೇರ್ ಮಾಡಬೇಕು, ಅಷ್ಟೇ ಅಲ್ಲ ಅವಳಿಗೆ ನಾನಂದರೆ ತುಂಬಾ ಇಷ್ಟ, ಇವತ್ತೇನಾದರೂ ನಾನು ಹೋಗಲಿಲ್ಲ ಅಂದರೆ ಅವಳು ನಮ್ಮನ್ನಂದು ಸುಮ್ಮನೆ ಬಿಡಲ್ಲ, ನನ್ನನ್ನು ನನ್ನ ಗಂಡನ್ನು ತುಂಬಾ ಗೋಳಾಡ್ಕೊಳ್ತಾಳೆ, ಅದಕ್ಕೆ ನಾನಿವತ್ತು ಹೋಗಲೇಬೇಕು ಅಂತ ಹೇಳಿ ಭಾಗ್ಯನಿಗೆ ಸ್ವಲ್ಪ ತಾಗಲಿ ಅಂತ ಹೇಳಿ, ಅವಳಿಗೆ ನೋವಾಗಲಿ ಅಂತ ಹೇಳಿ ಆ ರೀತಿಯೇ ಮಾತಾಡಿ ಅಲ್ಲಿಂದ ಹೋಗ್ತಾಳೆ. ಇನ್ನು ಶ್ರೇಷ್ಠ ಹೋಗುವಾಗ ಯೋಚನೆ ಮಾಡ್ತಾ ಇರ್ತಾಳೆ, ಭಾಗ್ಯ ಇವಾಗ ಇದೆ ಕಣೆ ನಿನಗೆ, ಇವಾಗ ನೋಡು ನಿನ್ನ ಎದುರಿಗೆ ನಾನು ಏನೆಲ್ಲ ಮಾಡ್ತೇನಂತ ಹೇಳ್ಕೊಂಡು ಯೋಚನೆ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಇನ್ನು ಭಾಗ್ಯ ಶ್ರೇಷ್ಠನ ಹಿಂದೆನೇ ಹೋಗ್ತಾಳೆ. ಇನ್ನು ಅಲ್ಲಿ ಹೋಗಿ ನೋಡುವಾಗ ತನ್ವಿ ಬಂದಿರ್ತಾಳೆ. ತನ್ವಿ ಬಂದು ಕಾಯ್ತಾ ಇರ್ತಾಳೆ. ಇನ್ನು ಶ್ರೇಷ್ಠ ತನ್ವಿ ಅಂತ ಹೇಳಿ ಓಡಿ ಹೋಗಿ ಹಗ್ ಮಾಡ್ತಾಳೆ. ಭಾಗ್ಯನಿಗೆ ಗೊತ್ತಾಗಲಿ ಅಂತ ಹೇಳಿ, ಭಾಗ್ಯ ನೋಡಲಿ ಅಂತ ಹೇಳಿ, ಅವಳಿಗೆ ಹೊಟ್ಟೆ ಉರಿಲಿ ಅಂತ ಹೇಳಿ ಆ ರೀತಿ ಹಗ್ ಮಾಡಿ ಅವಳಿಗೆ ಹಣೆಗೆಲ್ಲ ಮುತ್ತು ಕೊಡ್ತಾಳೆ. ಇನ್ನು ತನ್ವಿ, ಆಂಟಿ ನನ್ನ ತುಂಬಾ ಮಿಸ್ ಮಾಡಿಕೊಂಡೆ ಅಂತ ಹೇಳ್ತಾ ಇರ್ತಾಳೆ. ಅವರಿಬ್ಬರು ಮಾತಾಡ್ಕೊಂಡು ಖುಷಿಯಾಗಿ ಇರ್ತಾರೆ. ಅದನ್ನು ಭಾಗ್ಯ ನೋಡಲಿ ಅಂತಲೇ ಶ್ರೇಷ್ಠ ಪ್ಲ್ಯಾನ್ ಮಾಡಿ ಇರ್ತಾಳೆ. ಇನ್ನು ಭಾಗ್ಯನಿಗೆ ಅದನ್ನು ನೋಡಿ ನಿಂತಲ್ಲೇ ಕುಸ್ತೋಗ್ತಾಳೆ ಭಾಗ್ಯ. ಇನ್ನು ಶ್ರೇಷ್ಠ ಮತ್ತು ತನ್ವಿ ಅಲ್ಲಿಂದ ಹೋಗ್ತಾರೆ. ಆವಾಗ ಭಾಗ್ಯ ತುಂಬಾ ಬೇಜಾರಾಗಿ ಅಲ್ಲೇ
ಕುಸ್ತೋಗಿ ಕೆಳಗಡೆ ಬೀಳ್ತಾಳೆ. ಕೆಳಗಡೆ ಬಿದ್ದು ಅವಳಿಗೆ ಹಣೆಗೆ ಗಾಯ ಆಗುತ್ತೆ. ಇನ್ನು ಭಾಗ್ಯ ಅಲ್ಲೇ ಮೂರ್ಛೆ ತಪ್ಪಿ ಕೆಳಗಡೆ ಬಿದ್ದು ಹೋಗ್ತಾಳೆ. ಇನ್ನು ಅವರ ಸ್ಟಾಫ್ ಎಲ್ಲ ಅವಳನ್ನ ಕರ್ಕೊಂಡು ಹೋಗ್ತಾರೆ. ಒಳಗೆ ಕರ್ಕೊಂಡೋಗಿ ಮೇಡಮ್ ಏನಾಯ್ತು ಮೇಡಮ್, ಹೇಳಿ ಮೇಡಮ್, ಹೇಳಿ ಮೇಡಮ್ ಅಂತ ಹೇಳ್ತಾನೆ ಇರ್ತಾರೆ. ಆದರೆ ಭಾಗ್ಯ ಹೇಳ್ತಾನೆ ಇರಲ್ಲ. ಎಲ್ಲರೂ ತುಂಬಾ ಗಾಬರಿ ಆಗಿರ್ತಾರೆ. ಇನ್ನು ಈ ಕಡೆ ಆದಿ ಡ್ರೈವ್ ಮಾಡಿಕೊಂಡು ಬರ್ತಾ ಇರ್ತಾನೆ. ಯೋಚನೆ ಮಾಡ್ತಾ ಇರ್ತಾನೆ, ಅಲ್ಲ ಒಂದು ಸ್ಕೂಲಿದ್ದು ಗಾರ್ಮೆಂಟ್ಸ್ ಎಲ್ಲ ಇದೆ ಅಲ್ವಾ, ಅದರದ್ದೆಲ್ಲ ಫೈಲ್ ರೆಡಿ ಆಗಬೇಕು. ಭಾಗ್ಯನ ಹತ್ರ ಹೋಗಿ ಮೊದಲು ಮಾತಾಡಬೇಕು, ಏನಾಗಿದೆ ಏನು ಕತೆ ಎಲ್ಲ ಕೇಳಬೇಕು. ಪರವಾಗಿಲ್ಲ, ಇವಾಗಲೊಂದು ಕಾಲ್ ಮಾಡ್ತೇನೆ ಅಂತ ಹೇಳಿ ಕಾಲ್ ಮಾಡ್ತಾನೆ. ಆವಾಗ ಕಾಲನ್ನು ಭಾಗ್ಯನ ಸ್ಟಾಫ್ ರಿಸೀವ್ ಮಾಡ್ತಾಳೆ. ರಿಸೀವ್ ಮಾಡಿದಾಗ ಆದಿ ಹೇಳ್ತಾನೆ, ಭಾಗ್ಯ ಅವರೇ ಅದು ಫೈಲ್ ಇತ್ತಲ್ವಾ, ಏನಾಯಿತು ಅಂತ ಕೇಳ್ತಾನೆ. ಆವಾಗ ಸ್ಟಾಫ್ ಹೇಳ್ತಾರೆ, ಸರ್ ಆದಿ ಸರ್, ನಾನು ಸರ್ ಸ್ಟಾಫ್ ಸರ್, ಭಾಗ್ಯ ಮೇಡಮ್ ತಲೆ ಸುತ್ತಿ ಕೆಳಗೆ ಬಿದ್ದಿದ್ದಾರೆ ಸರ್. ಅಷ್ಟೇ ಅಲ್ಲ, ಅವರಿಗೆ ತಲೆಗೆ ಏಟಾಗಿದೆ, ಅನ್ಕಾನ್ಷಿಯಸ್ ಆಗಿದ್ದಾರೆ. ಅವ್ರನ್ನ ಎಷ್ಟೇ ಎಚ್ಚರ ಮಾಡಲಿಕ್ಕೆ ಟ್ರೈ ಮಾಡಿದ್ರು ಅವ್ರು ಹೇಳ್ತಾನೆ ಇಲ್ಲ ಸರ್. ನನಗಂತೂ ತುಂಬಾ ಭಯ ಆಗ್ತಿದೆ ಸರ್ ಅಂತ ಹೇಳ್ತಾರೆ. ಆಗ ಆದಿಗೆ ತುಂಬಾ ಶಾಕ್ ಆಗುತ್ತೆ. ಆದಿ ಹೇಳ್ತಾನೆ, ಏನು ಹೇಳ್ತಿದ್ದೀರಾ, ನೋಡಿ ಇವಾಗಲೇ ನಾನು ಬರ್ತೇನೆ, ಅವ್ರನ್ನ ಸ್ವಲ್ಪ ಹಾಗೆ ನೋಡ್ಕೊಳ್ಳಿ, ನಾನು ಈಗಲೇ ಬರ್ತೇನೆ ಅಂತ ಹೇಳ್ತಾನೆ. ಇನ್ನು ಆದಿ ಅಲ್ಲಿಗೆ ಬರ್ತಾನೆ. ಅಲ್ಲಿಗೆ ಬಂದು ನೋಡಿ ಮೊದಲು ಭಾಗ್ಯನ ಎತ್ಕೊಂಡು ನಾನು ಕಾರಲ್ಲಿ ಕೂತ್ಕೊಳಿಸಿ, ನಾವು ಈಗಲೇ ಹಾಸ್ಪಿಟ್ಲಿಗೆ ಹೋಗಬೇಕು, ನಾನು ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳ್ತಾನೆ. ಇನ್ನು ಆದಿ ಭಾಗ್ಯನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಇನ್ನು ಈ ಕಡೆ ಕುಸುಮ ಭಾಗ್ಯನಿಗೆ ಕಾಲ್ ಮಾಡ್ತಾನೆ ಇರ್ತಾಳೆ. ಅಲ್ಲ, ಈ ಭಾಗ್ಯ ಎಲ್ಲಿ ಹೋದ್ಲು, ಇಷ್ಟೊತ್ತಾದರೂ ಬರಲಿಲ್ಲ ಅಲ್ವಾ, ಪಾಪ ಅವಳು ಬೆಳಿಗ್ಗೆ ಹೋಗುವಾಗ ತುಂಬಾ ದುಃಖದಲ್ಲಿದ್ಲು. ಅಷ್ಟೇ ಅಲ್ಲದೆ ತಿಂಡಿ ಕೂಡ ಮಾಡಿಲ್ಲ ಅವಳು, ಯಾಕೆ ಅವಳು ಕಾಲ್ ಕೂಡ ರಿಸೀವ್ ಮಾಡ್ತಾ ಇಲ್ಲ, ಏನಾಯಿತು, ಇಷ್ಟೊತ್ತಾದರೂ ಬರಲಿಲ್ಲ ಅಲ್ವಾ ಅಂತ ಹೇಳ್ತಾ ಇರ್ತಾಳೆ. ಇನ್ನು ಆದಿ ಭಾಗ್ಯನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಇನ್ನು ಈ ಕಡೆ ಶ್ರೇಷ್ಠ ತನ್ವಿಗೆ ಪಾನಿಪೂರಿ ಚಾಟ್ಸ್ ಎಲ್ಲ ತಿನ್ನಿಸ್ತಾನೆ ಇರ್ತಾಳೆ. ತಕೋ ತನ್ವಿ, ಇನ್ನೂ ತಿನ್ನು, ಇನ್ನೂ ಒಂದು ಪ್ಲೇಟ್ ಜಾಸ್ತಿನೇ ತಿನ್ನು, ನೋಡು ನಿನ್ನ ಮನೇಲಾದರೆ ನಿನಗೆ ಈ ರೀತಿ ಎಲ್ಲೂ ಹೋಗೋಕ್ಕೆ ಬಿಡಲ್ಲ, ರಾತ್ರಿ ಆದರೆ ಯಾವ ಕಡೆನೂ ಹೋಗೋಕ್ಕೆ ಬಿಡಲ್ಲ, ಖಾಲಿ ಕಾಲೇಜಿಗೆ ಹೋಗಬೇಕು, ಮನೆಗೆ ಬರಬೇಕು ಅಷ್ಟೇ. ಆ ಥರ ಇದ್ದರೆ ನೀನು ಹೇಗೆ ಎಲ್ಲ ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡ್ತೀಯಾ, ನಾನಾದರೆ ನಿಂಗೆ ಆ ರೀತಿ ಮಾಡಲ್ಲ ನೋಡು, ನನಗೆ ಎಲ್ಲಿ ಬೇಕು ಅಲ್ಲಿ ಕರ್ಕೊಂಡು ಹೋಗ್ತೇನೆ, ನಿನಗೆ ಎಲ್ಲ ರೀತಿಯ ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡಿಸ್ತೇನೆ, ನಿನಗೆ ತುಂಬಾ ಖುಷಿ ಪಡಿಸ್ತೇನೆ. ನೋಡ್ತಾನೆ, ಮೊದಲು ಹೋಗಿ ಇನ್ನೊಂದು ಪ್ಲೇಟ್ ಪಾನಿಪುರಿ ತಿನ್ನು ನೀನು ಅಂತ ಹೇಳ್ತಾ ಇರ್ತಾಳೆ. ಇನ್ನು ಶ್ರೇಷ್ಠ ಮತ್ತು ತನ್ವಿ ಯಾವ ರೋಡಲ್ಲಿ ನಿಂತ್ಕೊಂಡು ಪಾನಿಪುರಿ ತಿಂತಾ ಇರ್ತಾರೋ ಅದೇ ರೋಡಲ್ಲಿ ಆದಿ ಭಾಗ್ಯನ ಕರ್ಕೊಂಡು ಕಾರಲ್ಲಿ ಬರ್ತಾ ಇರ್ತಾನೆ. ಸಿಗ್ನಲ್ ಬಿದ್ದಿರುತ್ತೆ. ಆವಾಗ ಅವನು ಕಾರನ್ನು ನಿಲ್ಲಿಸಿರ್ತಾನೆ. ಅದನ್ನು ಶ್ರೇಷ್ಠ ನೋಡ್ತಾಳೆ. ಶ್ರೇಷ್ಠನ ನೋಡಿ ಡೌಟ್ ಆಗುತ್ತೆ, ಇದು ಆದಿ ಅಲ್ವಾ, ಭಾಗ್ಯ ಅಲ್ವಾ ಹೇಳ್ಕೊಂಡು ನೋಡ್ತಾ ಇರ್ತಾಳೆ. ಅವಳು ಆ ತಕ್ಷಣ ಅವರಿಬ್ಬರ ಫೋಟೋ ತೆಗಿತಾಳೆ. ಫೋಟೋ ತೆಗೆದು ಏನೋ ಪ್ಲ್ಯಾನ್ ಮಾಡ್ತಾ ಇರ್ತಾಳೆ. ಇನ್ನು ಕುಸುಮ ಕಾಲ್ ಮಾಡ್ತಾಳೆ. ಕಾಲ್ ಮಾಡಿದಾಗ ಆದಿ ರಿಸೀವೇ ಮಾಡ್ತಿರಲ್ಲ. ಆಗ ಕುಸುಮ ಇನ್ನೊಂದು ಸಲ ಭಾಗ್ಯನಿಗೆ ಕಾಲ್ ಮಾಡ್ತಾಳೆ. ಆಗ ಆದಿ ಯೋಚನೆ ಮಾಡ್ತಾನೆ, ಪಾಪ ಗೆಳತಿ ಎಷ್ಟು ಕಾಯ್ತಿದ್ದಾಳೋ ಏನೋ, ಪರವಾಗಿಲ್ಲ ನಾನು ಕಾಲ್ ರಿಸೀವ್ ಮಾಡಿ ಎಲ್ಲ ಸತ್ಯನೂ ಹೇಳಿಬಿಡ್ತೇನೆ ಅಂತ ಹೇಳಿ ಕಾಲ್ ರಿಸೀವ್ ಮಾಡ್ತಾನೆ. ಆವಾಗ ಕುಸುಮ ಹೇಳ್ತಾಳೆ, ಭಾಗ್ಯ ಎಲ್ಲಿದ್ದೀಯಾ, ಎಷ್ಟೊತ್ತಾಯಿತು, ಅಲ್ಲ ಒಂದು ಕಾಲ್ ರಿಸೀವ್ ಮಾಡ್ಬೇಕು ತಾನೆ, ನಾನು ಆವಾಗದಿಂದ ಕಾಲ್ ಮಾಡ್ತಾನೆ ಇದ್ದೇನೆ, ನೀನು ನೋಡಿದ್ರೆ ಕಾಲೇ ರಿಸೀವ್ ಮಾಡ್ತಿಲ್ಲ ಅಲ್ವಾ ಅಂತ ಹೇಳ್ತಾಳೆ. ಆಗ ಆದಿ ಹೇಳ್ತಾನೆ, ಗೆಳತಿ ಇದು ನಾನು ಗೆಳತಿ ಆದಿ, ಭಾಗ್ಯನವರಿಗೆ ಸ್ವಲ್ಪ ತಲೆ ತಿರುಗಿ ಕೆಳಗೆ ಬಿದ್ದಿದ್ದಾರೆ, ಸ್ವಲ್ಪ ತಲೆಗೆ ಪೆಟ್ಟಾಗಿದೆ, ನೀವೇನೇ ಚಿಂತೆ ಮಾಡಬೇಡಿ, ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿದ್ದೇನೆ ಅಂತ ಹೇಳ್ತಾನೆ. ಆಗ ಕುಸುಮಂಗೆ ತುಂಬಾ ಶಾಕ್ ಆಗುತ್ತೆ. ಅಲ್ಲ ಏನು ಹೇಳ್ತಿದ್ಯಾ, ಅಯ್ಯೋ ಭಾಗ್ಯಗೆ ಏನಾಯಿತು, ಅಲ್ಲ ಅವಳು ಬೆಳಿಗ್ಗೆ ಏನು ತಿಂಡಿ ತಿಂದಿಲ್ಲ, ಅದಕ್ಕೆ ಅವಳಿಗೆ ಹೀಗಾಯ್ತೇನು, ಅಲ್ಲ ನೀನು ಮೊದಲು ಯಾವ ಹಾಸ್ಪಿಟ್ಲ್ ಅಂತ ಫ್ರೆಂಡು ಮೊದಲು ಹೇಳು, ಯಾವ ಹಾಸ್ಪಿಟ್ಲ್ ಅಂತ ಹೇಳು ಅಂತ ಹೇಳ್ತಾಳೆ. ಆಗ ಆದಿ ಹೇಳ್ತಾನೆ, ಎಲ್ಲನೂ ಹೇಳ್ತೇನೆ, ನಾನು ಮೊದಲು ಹಾಸ್ಪಿಟ್ಲಿಗೆ ಹೋಗಿ ಅವ್ರನ್ನ ಅಡ್ಮಿಟ್ ಮಾಡ್ತೇನೆ, ಮೊದಲು ಟ್ರೀಟ್ಮೆಂಟ್ ಮುಗಿಲಿ, ಎಲ್ಲನೂ ನಾನು ಹೇಳ್ತೇನೆ ಅಂತ ಆದಿ ಹೇಳ್ತಾನೆ. ಇನ್ನು ಆದಿ ಹೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾನೆ. ಅಲ್ಲಿ ಡಾಕ್ಟರ್ ಕೂಡ ಅವನ ಫ್ರೆಂಡ್ ಆಗಿರ್ತಾನೆ. ಇನ್ನವನು ಹೇಳ್ತಾನೆ, ರಾಜೇಶ್ ಸ್ವಲ್ಪ ಬನ್ನಿ, ನನ್ನ ಫ್ರೆಂಡಿಗೆ ಸ್ವಲ್ಪ ಏಟಾಗಿದೆ, ಬ್ಲೀಡಿಂಗ್ ಕೂಡ ಆಗ್ತದೆ, ಅವ್ರು ಅನ್ಕಾನ್ಷಿಯಸ್ ಆಗಿದ್ದಾರೆ, ಸ್ವಲ್ಪ ಬಂದು ನೋಡಿ ಅಂತ ಹೇಳ್ತಾನೆ. ಇನ್ನು ಅವ್ರು ಹೇಳ್ತಾರೆ, ಅದೇನು ಟೆನ್ಷನ್ ಮಾಡಬೇಡ, ನಾನು ನೋಡ್ತೇನೆ ಅಂತ ಹೇಳಿ ಅವರು ಟ್ರೀಟ್ಮೆಂಟ್ ಮಾಡ್ತಾ ಇರ್ತಾರೆ. ಇನ್ನು ಕುಸುಮ ಒಂದೇ ಸಲ ಕಾಲ್ ಮಾಡ್ತಾನೆ ಇರ್ತಾಳೆ, ಆದರೆ ಆದಿ ರಿಸೀವ್ ಮಾಡ್ತಾನೆ ಇರಲ್ಲ. ಇನ್ನು ಕುಸುಮ ಯೋಚನೆ ಮಾಡ್ತಾಳೆ, ಅಲ್ಲ ಈ ಫ್ರೆಂಡಿಗೆ ಏನಾಯಿತು, ನಾನು ಎಷ್ಟು ಕಾಲ್ ಮಾಡಿದೆ ಇದನ್ನು ರಿಸೀವ್ ಮಾಡ್ತಾ ಇಲ್ಲಲ್ಲ, ಅಲ್ಲ ಯಾವ ಹಾಸ್ಪಿಟ್ಲಿಗೆ ಸೇರಿಸಿದ್ರು, ಏನಾಗಿದೆ, ಏನಾದರೂ ಹೆಚ್ಚು ಕಮ್ಮಿ ಆಗಿದೆಯಾ, ಅಯ್ಯೋ ದೇವ್ರೆ ಯಾಕಪ್ಪ ಭಾಗ್ಯಂಗೆ ಈ ರೀತಿ ಶಿಕ್ಷೆ, ಅವಳು ಏನು ಮಾಡಿದಾಳೆ, ಅವಳಿಗೆ ಒಂದ್ರ ಮೇಲೆ ಒಂದು ಕಷ್ಟ ಬರ್ತಾನೆ ಇದೆ ಅಲ್ಲ ದೇವ್ರೆ ಯಾಕಪ್ಪ ಇದೆಲ್ಲ ಹೇಳ್ಕೊಂಡು ಯೋಚನೆ ಮಾಡ್ತಾನೆ ಇರ್ತಾಳೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.